ಈಗ್ಲೂ ನಿನ್ ಸತ್ಯನ ಒಪ್ಕೋತಿಯೋ ಇಲ್ವೋ? ಒಪ್ಕೊಳ್ದೇ ಇದ್ರೆ ಟೆಸ್ಟ್ ಮಾಡೋದಕ್ಕೆ ಡಾಕ್ಟರ್ ಇದ್ದಾರೆ. ಹೆಣ್ಮಕ್ಳು ಮಾನ ಮರ್ಯಾದೆಗೆ ಎಷ್ಟು ಹಂಚ್ತಾರೋ ಗಂಡು ಮಕ್ಕಳು ಅಷ್ಟೇ ಹಂಚ್ತಾರೆ. ಎಲ್ರೂ ಮುಂದೆ ನಿನ್ ಹೊಟ್ಟೆಲಿರೋ ಮಗುಗೆ ವಿರಾಟ್ ಕಾರಣ ಅಂದ್ಯೋ ಅದೇ ರೀತಿ ಈಗ ಈ ಸತ್ಯನ ಅಷ್ಟೇ ಜೋರಾಗಿ ಹೇಳು. ಈಶಾನಿ, ಸಿಂಧು ಹೇಳಿದ್ ನಿಜಾನಾ? ಮಾತಾಡು ಈಶಾನಿ. ಇಷ್ಟೊಂದು ಚೀಪ್ ಆಗಿ ನಾಟಕ ಮಾಡೋ ಅವಶ್ಯಕತೆ ಏನಿತ್ತು? ನಮ್ಗೆ ನಿನಗಿಂತ ವಿರಾಟ್ ಮೇಲೆ ತುಂಬಾನೇ ನಂಬಿಕೆ ಇತ್ತು. ಅದಕ್ಕೆ ನೀನ್ ಪ್ರೆಗ್ನೆಂಟ್ ಅಂದಾಗ ನಮ್ಗೆ ನಂಬಿಕೆ ಬರಲಿಲ್ಲ. ಇಶಾನಿಗೇನೋ ಬುದ್ಧಿ ಇರ್ಲಿಲ್ಲ. ನಿನ್ಗೇನಾಗಿತ್ತೆ ತ್ರಿಲೋಚನಾ? ನೀನಾದ್ರೂ ಸ್ವಲ್ಪ ಮಗಳ ಬುದ್ಧಿ ಹೇಳ್ಬಾರ್ದಾಗಿತ್ತಾ? ನಿನ್ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೆ ಇಶಾನಿ, ತಪ್ಪು ಮಾಡ್ಬಿಟ್ಟೆ. ಈ ವಿಷಯ ಕೇಳಿ ಏನ್ ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಮಗಳು ಪ್ರೆಗ್ನೆಂಟ್ ಅಲ್ಲ ಅಂತ ಸಂತೋಷ ಪಡ್ಲಾ, ಅಥವಾ ಅವಳ ಮದುವೆ ನಿಂತೋಯ್ತಲ್ಲ ಅಂತ ದುಃಖ ಪಡ್ಲಾ? ಏನ್ ಮಾಡ್ಲಿ ನಾನು? ಬೇಬಿ ಪ್ಲೀಸ್ ಮಗಳೇ, ಒಂದ್ಸಲ ಎಲ್ರ ಮುಂದೆ ನಾನು ಪವಿತ್ರವಾಗಿದ್ದೀನಿ, ನನಗೇನು ಆಗಿಲ್ಲ ಅಂತ ಹೇಳ್ಬಿಡಮ್ಮ ಪ್ಲೀಸ್. ನಿಜ ಹೇಳೆ. ಧೈರ್ಯವಾಗಿ ತಲೆ ಎತ್ತಿ ಹೇಳು ಮಗಳೇ. ನೀನ್ ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಮ್ಮ. ಹೌದು ಹೌದು ಹೌದು, ನಾನು ಪ್ರೆಗ್ನೆಂಟ್ ಅಲ್ಲ.